ಓಕೆ ಗುರುಗಳೇ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ತುಮಕೂರಿಂದ ಶೀಲಾ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಕ್ಕಳು ಮದುವೆ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಸಿಂಧು ಅಂತ 30/6/2002. ಓಕೆ, ಟೈಮು? ಭಾನುವಾರ ಬೆಳಗ್ಗೆ 7:30. ಭಾನುವಾರ ಬೆಳಗ್ಗೆ 7:30. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಆ ಮಗಳು ಮದುವೆ ಬಗ್ಗೆ ಕೇಳಬೇಕಾಯ್ತು. 7:30 ಬೆಳಗ್ಗೆನಮ್ಮ? ಹೌದು. ಬೆಳಗ್ಗೆನಾ? ಹೌದು ಸರ್. ಶತಭಿಷ ನಕ್ಷತ್ರ ಕುಂಭರಾಶಿ ನಮ್ಮ ಹುಡುಗಿದು? ಹೌದು ಹೌದು. ಈ ಹುಡುಗಿ ಏನು ಓದಿದ್ಯಮ್ಮ? ಅದು ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದೆ. ಆ ವಿದೇಶಿ ಕೋರ್ಟ್ ಬಂತ ಇನ್ನೂ ಹೋಗಿಲ್ವಾ? ಇನ್ನೂ ಹೋಗಿಲ್ಲ ಗುರುಜಿ. ಆಫರ್ ಬಂದಿತ್ತಾ? ಇಲ್ಲ ಗುರುಜಿ. ವಿದೇಶ ಚೆನ್ನಾಗಿದೆ, ಸದ್ಯಕ್ಕೆ ಮದುವೆ ಮಾಡಿ, ವಿದೇಶ ಆಮೇಲೆ ನೋಡೋಣ. ನೋಡಿ, ಜಾತಕದಲ್ಲಿ ಏನಾಗಿದೆ ಅಂದ್ರಮ್ಮ, ಅಷ್ಟಮದಲ್ಲಿ ಚಂದ್ರ. ಈ ಹುಡುಗಿ ನೀರಲ್ಲಿ ಏನೋ ಸಮಸ್ಯೆ ಆಗಿತ್ತಾ? ನದಿಯಲ್ಲೋ, ಕೆರೆಯಲ್ಲೋ, ಸಂಪಲ್ಲೋ? ಇಲ್ಲ ಇಲ್ಲ ಗುರುಜಿ. ಚಿಕ್ಕ ವಯಸ್ಸಲ್ಲಮ್ಮ? ಇಲ್ಲ ಇಲ್ಲ ಗುರುಜಿ, ಏನೂ ಆಗಿಲ್ಲ. ಇಲ್ಲಮ್ಮ, ನೀರಿನಲ್ಲಿ ತೊಂದರೆ ಆಗಿದೆ. ನೋಡಿ, ಗಮನ ಇಟ್ಟು ಹೇಳಿ, ಪರವಾಗಿಲ್ಲ. ನೋಡಿ, ಪಂಚಮದಲ್ಲಿ ಕೇತು ಇರ್ತಕ್ಕಂಥದ್ದಾದ್ರಿಂದ 12ನೇ ಮನೆಯಲ್ಲಿ ಸೂರ್ಯ ಇರ್ತಕ್ಕಂಥದ್ದು. ಇವರಿಗೆ ಜಾತಕದಲ್ಲಿ ವಿವಾಹ ವಿಚಾರವಾಗಿ ಕೇಳ್ತಾ ಇದ್ದೀರಾ. ಇವರಿಗೆ ಸಪ್ತಮಾಧಿಪತಿಯ ಶನಿ ಏನಾಗಿದೆ ಅಂತಂತಂದರೆ ಏಕಾಸ್ಥಾನದಲ್ಲಿ ಚೆನ್ನಾಗಿದ್ದಾರೆ, ಆದರೆ 12ನೇ ಮನೆಯಲ್ಲಿ ಪೂರ್ತಿ ಕುಜದೋಷ ಇದೆ. ನೋಡಿ, ಸಪ್ತಮಾಧಿಪತಿ ಆಗಲಿ 12ನೇ ಮನೆಯಲ್ಲಿದ್ದರೆ ಏನಾಗಿ ಶಯನ ಸ್ಥಾನದಲ್ಲಿದೆ. ಆದ್ದರಿಂದ ದಯವಿಟ್ಟು ಪಿತೃ ಕಾರ್ಯವನ್ನು ಮಾಡ್ಕೊಂಬನ್ನಿ. ಜಾತಕದಲ್ಲಿ ಪಿತೃದೋಷ ಕಾಣಿಸ್ತಾ ಇದೆ ಮಗುಗೆ, ಹೋಗಿ ತ್ರಿಪಿಂಡಿ ಶ್ರಾದ್ದವನ್ನು, ನಾರಾಯಣ ಬಲಿಯನ್ನು ಶ್ರೀರಂಗಪಟ್ಟಣದಲ್ಲಿ ಮಾಡಿ. ನಿಮಗೆ ಬೇಕಾದರೆ ನಮ್ಮ ಏನಿದೆ ಆಫೀಸ್ಗೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ. ಈ ಮಗು ಒಳ್ಳೆ ಜಾಗದಲ್ಲಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್. ಸ್ಕ್ರೀನ್ ಕೆಳಗೆ ನಂಬರ್ ಕಾಣ್ತಾ ಇದೆ, ಮತ್ತು ಅಡ್ರೆಸ್ ಕೂಡ ಇದೆ, ಅಲ್ಲಿಗೆ ನೀವು ಭೇಟಿ ಕೊಟ್ಟರೆ ಇನ್ನೂ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಎಸ್ ಗುರುಗಳು, ಇವಾಗ ವಿವಾಹಕ್ಕೆ ಮುಹೂರ್ತ ಅಂದರೆ ಹೇಗಿರಬೇಕು ಹಾಗಿದ್ರೆ? ನೋಡಮ್ಮ, ವಿವಾಹ ಮುಹೂರ್ತ ಅಂದರೆ ಏನು ಮಾಡ್ತಾರೆ ಗೊತ್ತಾ? ಈಗ ಒಂದು ಕೆಟ್ಟ ಸಂಪ್ರಾಯ ಬಂದು ಕೂತಿದೆ. ಏನಪ್ಪ ಅಂದರೆ ರಿಸೆಪ್ಷನ್ ಅಂತಕ್ಕಂಥದ್ದು ಇಲ್ಲ. ಎಲ್ಲರೂ ಬಹಳ ಫಸ್ಟ್ ರಿಸೆಪ್ಷನ್ ಮಾಡಿ ಆಮೇಲೆ ಧಾರೆ ಆ ಥರ ಮಾಡ್ತಾರೆ. ನೋಡಿ, ಮುಖ್ಯವಾಗಿ ಹೇಳ್ತೀನಿ, ಶಾಸ್ತ್ರದಲ್ಲಿ ಏನಿದೆ ಅಂತಂದರೆ, ನೀವು ಜೀರಿಗೆ ಬೆಲ್ಲವನ್ನು ಇಡ್ತೀರಲ್ಲ, ಆ ಜೀರಿಗೆ ಬರೀ ತೆರೆ ಹಿಡಿದು ಅದೇ ಮುಹೂರ್ತ. ಮಾಂಗಲ್ಯ ಕಟ್ಟದ ಮುಹೂರ್ತ ಅಲ್ಲ. ಜೀರಿಗೆ ಬೆಲ್ಲವನ್ನು ಹುಡುಗಿ ಮಕ ನೋಡಿರಲ್ಲ. ಹಿಂದಿನ ಕಾಲದಲ್ಲಿ ಹುಡುಗಿ ಮಕನೇ ನೋಡ್ತಿರಲ್ಲ. ಅಪ್ಪ ಅಮ್ಮ ನೋಡ್ಕೊಂಬಂದವ್ರು ನೋಡ್ತಾ ಇದ್ದಿದ್ದರೆ ಹಿಂದಿನ ಕಾಲದಲ್ಲಿ ಯಾವ ಚೌಟ್ರಿನೂ ಇಲ್ಲ, ಯಾವ ಛತ್ರನೂ ಇಲ್ಲ, ಮದುವೆ ರಿಸೆಪ್ಷನ್ನೂ ಇಲ್ಲ. ಆ ರಿಸೆಪ್ಷನ್ ಅದು ಅನಿಷ್ಟವಾದಂಥ ಪದ್ಧತಿ ಮದುವೆಯಲ್ಲಿ. ಯಾಕೆ ಕಾರಣ ಅಂದರೆ, ಇನ್ನು ಹುಡುಗಿ ಪಾಣಿಗ್ರಹಣ ಅಂತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರಲ್ಲ. ಹಿಂದಿನ ದಿನ ರಿಂಗೂ ಏರಿಸ್ಬಿಡ್ತಾರೆ, ಕೈಗೆ ಕೂಡಿಸ್ಬಿಟ್ಟು ಬರ್ತಾರೆ. ಇನ್ನೊಂದು ಅಸಭ್ಯವಾದ ವರ್ತನೆ ಅಂತಂದರೆ, ಅಲ್ಲ ಸ್ವಾಮಿ, ಕನ್ಯಾದಾನ ಅಂದರೆ ಸಮಸ್ತ ಪಿತೃಣಾಂ, ಎಲ್ಲ ಪಿತೃಗಳು ಅವರು ಸ್ವರ್ಗಲೋಕ ಪಿತೃಲೋಕ ಸಿಗಲಿ ಅಂತ ಹೇಳ್ಬಿಟ್ಟು ಕನ್ಯಾದಾನ ಮಾಡೋದು. ಆ ಕನ್ಯಾದಾನ ಯಾರು ಮಾಡಬೇಕು? ತಂದೆ ತಾಯಿ ಸೋದರ ಮಾವಂದರು ಮಾಡ್ತಾರೆ. ಇದನ್ನು ದಯವಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಕೆಟ್ಟದ್ದನ್ನು ಏನಿದೆಯೋ ನಾವು ಬದಲಾಯಿಸ್ಕೊಂಡು ಅದು ಮಾತ್ರ ಹೇಳಬೇಕು. ದಯವಿಟ್ಟು ಎಲ್ಲರೂ ಹಾಲು ಒಯ್ಯೋಕ್ಕೆ ಹೋಗಬೇಡಿ. ಇದು ಕೆಟ್ಟದ್ದಿದು. ಯಾಕೆಂದರೆ ಕನ್ಯಾದಾನ ಅಂದರೆ ಪಿತೃಗಳು ಕನ್ಯಾದಾನವನ್ನು ಮಾಡಬೇಕು, ತಂದೆ ತಾಯಿಗಳು ಸೋದರ ಮಾವಂದರು ಮಾಡಬೇಕಷ್ಟೇ. ಎಲ್ಲರೂ ಹೋಗಿ ಕಾಯಿ ಇಟ್ಬಿಟ್ಟು ಚಿಕ್ಕ ಮಕ್ಕಳು ಅಕ್ಷತೆ ಹಾಕದೆ, ಆ ವಯಸ್ಸಿಗಿನ ಚಿಕ್ಕವರು ಆಶೀರ್ವಾದ ಮಾಡೋದೆ, ಚಪ್ಪಲಿ ಹಾಕ್ಕೊಂಡು ಕನ್ಯಾದಾನ ಮಾಡ್ತಾರೆ. ಇನ್ನೆಷ್ಟು ಮಾತ್ರ ದಂಪತಿಗಳು ಚೆನ್ನಾಗಿರ್ತಾರೆ? ಯಾಕೆಂದರೆ ಕನ್ಯಾದಾನ ಅಂದರೆ ಅರ್ಥ ಇದೆ. ಅದಕ್ಕೆ ಎತ್ಕೊಂಡು ಎಲ್ಲ ಹೋಗ್ಬಿಟ್ಟು ಹಾಲು ಒಯ್ಯೋದೆ ಕಾಲ ಮೇಲೆ, ಇದ್ರ ಮೇಲೆ ತೆಂಗಿನಕಾಯಿ ಇಟ್ಟು ಹೆಂಗೆ ಒಳ್ಳೇದಾಗತ್ತೆ? ಯಾರು ಸ್ವಾಮಿ? ತಂದೆ ತಾಯಿ ಹುಡ್ಸಿರ್ತಕ್ಕಂಥ ತಂದೆ ತಾಯಿಗಳು ಕನ್ಯಾದಾನ ಮಾಡೋ ಅರ್ಹತೆ ಇರುತ್ತೆ. ಸಿಕ್ಕಿದವರೆಲ್ಲ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಬಿಟ್ಟು ಶೂ ಹಾಕ್ಬಿಟ್ಟು ಹೋಗ್ಬಿಟ್ಟು ಹಾಲು ಒಯ್ದುಬಿಟ್ರೆ ಸರಿ ಇರುತ್ತಾ? ಎಷ್ಟು ಮಾತ್ರ ಆಶೀರ್ವಾದ ಅದು? ದಯವಿಟ್ಟು ಅದನ್ನು ಮಾಡಬೇಡಿ. ಎರಡನೇದಾಗಿ ಆರತಕ್ಷತೆ ಅಂತ ರಿಸೆಪ್ಷನ್ ಮಾಡ್ತೀರಾ ಇಂಗ್ಲೀಷಲ್ಲಿ. ನೋಡಿ, ನಿಶ್ಚಿತಾರ್ಥ ಅಂತ ಎಂಗೇಜ್ಮೆಂಟ್ ಏನು ಮಾಡ್ತೀರಾ, ಆವಾಗಲೇ ಆಗೋಯ್ತು. ತಾಂಬೂಲ ಚರವಣ ಕೊಟ್ಟ ತಕ್ಷಣ ಆಗೋಯ್ತು, ಅದೇ ನಿಶ್ಚಿತಾರ್ಥ, ಅದೇ ರಿಸೆಪ್ಷನ್ನು. ಆದರೆ ಈಗ ಚೌಟ್ರಿಗೆ ಬಾಡಿಗೆ ಹೊಟ್ಟೋಗ್ಬಿಡುತ್ತಲ್ಲ, ಅದಕ್ಕೆ ಹಿಂದಿನ ದಿನ ಏನು ಮಾಡೋದು? ವರಪೂಜೆ ಅಂತ ಮಾಡ್ತಾರೆ. ವರಪೂಜೆ ಅಂತ ಆ ವರಪೂಜೆಯನ್ನು ಮಾಡ್ತಾರೆ ಹೊರತು ರಿಸೆಪ್ಷನ್ ಅಂತ ಎಲ್ಲೂ ಇಲ್ಲ. ಅದು ತಪ್ಪು. ಅದರಿಂದ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಕನ್ಯಾದಾನವನ್ನು ಮಾಡ್ತಕ್ಕಂಥ ಅರ್ಹತೆ ಇರೋದು ತಂದೆ ತಾಯಿಗಳಿಗೆ ಮಾತ್ರ. ಇದನ್ನು ಅಪಾರ್ಥ ಮಾಡ್ಕೋಬೇಡಿ. ಅದನ್ನು ನಾವು ಅದನ್ನು ಮಾಡಿದಾಗ ಪರಿಣಾಮ ನಾವೇ ಅನುಭವಿಸ್ಬೇಕಾಗತ್ತೆ. ದಯವಿಟ್ಟು ಆದ್ದರಿಂದ ತಂದೆ ತಾಯಿಗಳು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ. ಸತ್ಯಾಸಂದು ಯಜಮಾನಸ್ಯ ಕಾಮ ಆಹ. ಪ್ರತಿಯೊಬ್ಬರು ಕೂಡ ಕುಂಭ ವಿವಾಹ, ಅರ್ಕ ವಿವಾಹ, ನಾರಾಯಣ ವಿವಾಹ ಅಂತ ಪರಿಹಾರಗಳಿದೆ. ಯಾರ್ಯಾರಿಗೆ ಈ ಥರ ದೋಷಗಳಿತ್ತೋ ಅಂಥವರು ಕುಂಭ ವಿವಾಹ ಅಂದರೆ ಮಡಿಕೆ ವಿವಾಹ, ಅರ್ಕ ವಿವಾಹ ಅಂದರೆ ಎಕ್ಕದ ಗಿಡಕ್ಕೆ, ಕದಲಿ ವಿವಾಹ ಅಂದರೆ ಬಾಳೆ ಕಂಬಕ್ಕೆ,
ನಂತರ ಏನು ದೋಷ ಇದೆಯೋ ಅದನ್ನು ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಂಡು ಎಚ್ಚರಿಕೆಯಿಂದ ಜಾತಕ ವಿಮರ್ಶೆ ಮಾಡಿಸಿ ಮುಂದುವರಿಸಿ. ಯಾಕೆಂದರೆ ಜೀವನದಲ್ಲಿ ಮದುವೆ ಅಂತಕ್ಕಂಥ ವಿವಾಹ ಅಂತ ಪ್ರಮುಖವಾದಂಥ ಘಟ್ಟ. ನೀವು ಮಕ್ಕಳನ್ನ ಎಷ್ಟೇ ಬೆಳೆಸಿ, ಎಷ್ಟೇ ವಿದ್ಯೆ ಕೊಡಿ, ಎಷ್ಟೇ ಆಸ್ತಿ ಮಾಡಿ, ಎಷ್ಟೇ ಇದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಅದು ಜೀವನ ಅಲ್ಲ. ಅದಕ್ಕೆ ವಿವಾಹದ ವಿಚಾರದಲ್ಲಿ ಮಾತ್ರ ಒಂದಲ್ಲದೆ ಇದ್ದರೆ 2 ಕಡೆ ವಿಚಾರಿಸಿ ಮದುವೆಯನ್ನು ಮಾಡಿ. ಅದಕ್ಕೆ ಜಾತಕ ವಿಮರ್ಶೆ ಮಾಡದೆ ದಯವಿಟ್ಟು ಮುಂದುವರಿಸಬೇಡಿ. ಎಲ್ಲ ಹೆಣ್ಣು ಮಕ್ಕಳಿಗೆ, ಎಲ್ಲ ಗಂಡು ಮಕ್ಕಳು ಕೂಡ ಭಗವತಿಯ ಅನುಗ್ರಹದಿಂದ ಒಳ್ಳೆಯ ಸಂಬಂಧಗಳು ಸಿಗಲಿ, ಒಳ್ಳೆಯದಾಗಲಿ. ಏನೇ ಇದ್ದರೂ ಕೂಡ ಖುದ್ದಾಗಿ ಬಂದು ಭೇಟಿ ಮಾಡಿ ತಕ್ಕನಾಗಿರ್ತಕ್ಕಂಥ ಪರಿಹಾರ ಕೊಟ್ಟು ಸುಮಾರ್ಗವನ್ನು ತೋರಿಸೋಣ. ಎಲ್ಲರೂ ಒಳ್ಳೆಯದಾಗಲಿ, ಶುಭ ಆಗಲಿ. ನಿಮ್ಮ ಯಾವುದೇ ಸಮಸ್ಯೆಗೂ ಕೂಡ ಗುರುಗಳನ್ನ ಭೇಟಿ ಮಾಡ್ಬೋದು. ಕೆಳಗೆ ಕಾಣ್ತಿರುವಂತಹ ಅಡ್ರೆಸ್ಗೆ ಅಥವಾ ಗುರುಗಳನ್ನ ನೇರವಾಗಿ ಭೇಟಿ ಮಾಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ.